ವಾವ್, ಶೂಟ್ ರೂಮ್ ಕೊಟ್ಟಿದ್ದಾರೆ ನಮಗೆ. ನಾಗೇಂದ್ರ ಅಂದ್ರೆ ಯಾರಂತ ಕೇಳ್ತಿದ್ರಲ್ಲ, ನಮ್ಮ ಈ ರೂಮ್ ಸ್ಪಾನ್ಸರ್ ಮಾಡಿರೋದು ಇವರೇ. ನಮ್ಮ ನಿಮ್ದು ವ್ಲಾಗ್ ಚಾನಲ್ ನಾನು ಮಾಡ್ತಾ ಇದ್ದೀನಿ ವಿಡಿಯೋ. ಗುಡ್ ನೈಟ್, ನಾಳೆ ಬೆಳಿಗ್ಗೆ ಸಿಗೋಣ. ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 6 ಗಂಟೆಗೆ. ಓಕೆ. ಅರ್ಲಿ ಮಾರ್ನಿಂಗ್ ಏನೋ ಶೂಟಿಂಗ್ಗೆ ಅಂತ ಹೋದ್ರಿ, ಆದರೆ ಎಲ್ಲಿಗೂ ಹೊಟ್ಟೆ ಹಸ್ತಿತ್ತು. ಯಾರಿಗೂ ಹೊಟ್ಟೆ ಹಸುವನ್ನು ತಡ್ಕೊಳ್ಳೋಂತಹ ಕೆಪಾಸಿಟಿ ಇರಲಿಲ್ಲ, ಯಾಕೆಂದರೆ ನೈಟ್ ಫುಲ್ಲು ಟ್ರಾವೆಲ್ ಮಾಡಿದ್ವಿ, ಫುಲ್ ಟಯರ್ಡ್ ಆಗಿದ್ವಿ. ಸೊ ಹಾಗಾಗಿ ನಾವು ಬೆಳಗ್ಗೆ ಹೋಗಿದ್ದೇನೆ ಫಸ್ಟು ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಸೊ ಈ ಥರ ಆಗೋದಕ್ಕೆ ನಂದಿನಿ ಅದ್ಭುತವಾದ ರಿಸಲ್ಟ್ ಬರಲಿಕ್ಕೆ ಕಾರಣ ನಮ್ಮ ನಾಗೇಂದ್ರ ಅವರು, ಯೋಗ ಟೀಚರು. ಇವಾಗ ಮಾತಾಡ್ತಿದಾರ, ಕ್ಯಾಮ್ರಾ ಹಿಡಿತಿದಾರ, ಅವರು ಕೂಡ ಸಣ್ಣ ಆಗಬೇಕು ಅಂದರೆ ಯೋಗ ಬರಬೇಕು. ಫಸ್ಟ್ ಅವ್ರು ಜಾಯ್ನ್ ಆಗಬೇಕು, ಯಾಕಂದ್ರೆ ಮೊನ್ನೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಎಷ್ಟು ಕ್ಲಾಸು ಡೈಲಿ ಆಗಾದ್ರಿ ನಿಮ್ದು? ಸೊ ಆನ್ಲೈನ್ ಆಫ್ಲೈನ್ ಸೇರಿ ಒಂದು 10 ಇದೆ. ಹಂಗಂದ್ರೆ ತಿಂಗಳಿಗೆ ಎಲ್ಲಿ ಇಡ್ತಾ ಇದ್ದೀರಾ ಬ್ರೋ? ಇವೆಲ್ಲ ಮಾತಾಡೋಣ ಬ್ರೋ, ಮತ್ತೆ ಇನ್ಕಮ್ ಟ್ಯಾಕ್ಸ್ ಬಂದು ತಡ್ಕೊಳಕ್ ಆಗಲ್ಲ. ಬಾಯ್ ಬ್ರೋ. ಮತ್ತೆ ಇಷ್ಟೊಂದು ಕೆಲವು ಸ್ಟೂಡೆಂಟ್ಸ್ ಬೇಡ ಬ್ರೋ, ಏನಮ್ಮ ಬ್ರೋ ಇವೆಲ್ಲ ಹಾಕ್ಬೇಡ ಪ್ಲೀಸ್. ಆ್ಯಕ್ಚುಲಿ ಈ ವಿಡಿಯೋ ಇವರ ಒಂದು ಸಂದರ್ಶನ ಟೆಲಿಕಾಸ್ಟ್ ಆದಮೇಲೆ ನನ್ನ ಒಂದು ವ್ಲಾಗ್ ಬರ್ತಾ ಇದೆ. ಸೊ ಹಾಗಾಗಿ ನಾನು ಅದನ್ನು ಇಲ್ಲಿ ಇನ್ಪುಟ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಇವರು ನಮಗೆ ಕೊಟ್ಟಂಥ ಒಂದು ಬೆಲೆ, ಗೌರವ, ಪ್ರೀತಿ, ವಿಶ್ವಾಸ ಇವೆಲ್ಲವೂ ಕೂಡ ಅವಿಸ್ಮರಣೀಯ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಯಾವುದೇ ಒಂದು ಮಂಗಳಮುಖಿಯನ್ನು ಹೋಗಿ ಭೇಟಿ ಮಾಡಿದ್ರೆ ನಿಮಗೆ ಅವರನ್ನು ತುಂಬ ಹತ್ತಿರದಿಂದ ನೋಡಿದಾಗ ಅವರ ಒಂದು ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಅರ್ಥ ಆಗುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಮ್ಯಾನ್ ಆಕರ್ಷ್ ಅಳಕಟ್ಟ. ಸೊ ಇವತ್ತು ಒಂದು ಹೊಸ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಾವು ಇವತ್ತು ಹೋಗ್ತಾ ಇರೋದು ಚಿತ್ರದುರ್ಗದ ಕಡೆಗೆ. ವೀಕೆಂಡ್ ಆಗಿರೋದ್ರಿಂದ 2 ದಿನದ ಫುಲ್ ಸ್ಕೆಡ್ಯೂಲ್ ಆಗಿದೆ. ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಕಂಪ್ಲೀಟ್ ಬಿಹೈಂಡ್ ದ ಸೀನ್ಸ್ನ ಡಿಜಿಟಲ್ ಮಾಧ್ಯಮದ ವ್ಲಾಗ್ ಇದಾಗಿರುತ್ತೆ. ದಿನಗಳ ನಂತರ ಹೊರಡ್ತಾ ಇದ್ದೀವಿ ಲಾಂಗ್ ಟ್ರಿಪ್. ವೀಕೆಂಡ್ಗೆ 2 ಡೇಸ್ನ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹಾಗಾಗಿ ಸೆಟಪ್ ಎಲ್ಲ ರೆಡಿ ಆಗ್ತಾ ಇದೆ. ನಂದು ರೆಡಿ? ಸೊ ಹೊರಡೋಣ ಬನ್ನಿ. ಬಿಡ್ಬೇಡ ಅಂತ ನೋಡಿ ಹೆಂಗ್ ಹೇಳ್ತಾನೆ. ಇವಾಗ ಸ್ವಲ್ಪ ಜಂಪ್ ಆಗುತ್ತೆ ಸಿಟಿ ಒಳಗಡೆ. ಎಲ್ಲೇ ಮಲಗ್ತೀಯ? ಹೆಂಗ್ ಮಲಗ್ತೀಯ ತೋರಿಸಿ ಇಲ್ಲಿ. ಕಳ್ಳ 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 ಕಳ್ಳ. ಸಂಜೆ 6 ಗಂಟೆಗೆ ಹೊರಟ್ವಿ. ಸೊ ತುಮಕೂರು ರೀಚ್ ಆಗೋ ಅಷ್ಟರಲ್ಲಿ 8 ಗಂಟೆ ಆಗಿತ್ತು. ಹೊಟ್ಟೆ ಹಸ್ತಿತ್ತು. ಸೊ ಹಾಗಾಗಿ ಒಂದು ಫುಡ್ ಕೋರ್ಟ್ ಹತ್ರ ನಿಲ್ಸಿದೆ. ನಿಮ್ಗೆಲ್ರಿಗೂ ಗೊತ್ತಿದೆ, SIT ಆಪೋಸಿಟಲ್ಲಿ ಒಂದು ಫುಡ್ ಕೋರ್ಟ್ ಇದೆ, ತುಂಬಾ ಚೆನ್ನಾಗಿರುತ್ತೆ. ವೆಜ್ ತಿನ್ನೋಣ ಅಂತ ಹೋದ್ವಿ, ಅದರಲ್ಲಿ ಏನೂ ಸಿಗಲಿಲ್ಲ. ಸೊ ಹಾಗಾಗಿ ಇದ್ದಿದ್ದು ಏನು ಸಿಗುತ್ತೋ ಅದನ್ನೇ ತಿನ್ಕೊಂಡು ಅಲ್ಲಿಂದ ಚಿತ್ರದುರ್ಗಕ್ಕೆ ಪಯಣ ಬೆಳೆಸಿದ್ವಿ. ತುಮಕೂರಲ್ಲಿ ನಮ್ಮ ಗಾಡಿ ನಿಂತಿದ್ದನ್ನು ನೋಡಿ ಅಭಿಮಾನಿಯೊಬ್ಬರು ನಮ್ಮನ್ನು ಬಂದು ಮಾತಾಡಿಸಿ ಒಂದು ಫೋಟೋ ತೊಗೊಂಡು ಹೋದರು. ಅವರು ಪೊಲೀಸ್ ಟ್ರೈನಿಂಗ್ಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರಂತೆ. ಬಟ್ ಆದರೆ ನಮ್ಮ ವೀಡಿಯೋಸ್ಗಳನ್ನು ಕಂಟಿನ್ಯೂಸ್ ಆಗಿ ನೋಡ್ತೀನಿ ಮೇಡಮ್, ತುಂಬಾ ಚೆನ್ನಾಗಿ ವೀಡಿಯೋಸ್ ಮಾಡ್ತೀರಾ ಅಂತ ಹೇಳಿ ಒಂದು ರಿವ್ಯೂ ಕೊಟ್ಟರು. ಅದೇ ರೀತಿ ನಮ್ಮ ಜೊತೆ ಒಂದು ಫೋಟೋ ತೊಗೊಂಡು ಅಲ್ಲಿಂದ ಹೊರಟರು. ಸೊ ಫೈನಲಿ ನಾವು ರೀಚ್ ಆಗಿದ್ದೆ ಒಂದು 11 ಗಂಟೆ ಆಗಿತ್ತು. ಚಿತ್ರದುರ್ಗಕ್ಕೆ ಬಂದಿಳಿದ್ವಿ. ಸೊ ಫೈನಲಿ ಚಿತ್ರದುರ್ಗ ರೀಚ್ ಆದ್ವಿ. ಈಗ ಸಮಯ ಸರಿಯಾಗಿ ಎಷ್ಟಾಗಿದೆ ಅಂತಂದರೆ 11:30 ಆಗಿದೆ. 11:30ಗೆ ಫೈನಲಿ ಚಿತ್ರದುರ್ಗ ರೀಚ್. ಏನು ಮಾಡ್ತಾ ಇದ್ದಾನೆ ಪಾಪು? ಮಲಗಿದಾನೆ, ಓ ಶೋ 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 ಶೋ. ಇವ್ನು ನೋಡಿ, ಇವ್ನು ಇಲ್ಲಿ ಮಲಗಿಸ್ಬಿಟ್ಟಿದ್ವಿ ಡಿಕ್ಕಿಯಲ್ಲಿ ಮಲ್ಕೊಳ್ಳೋ ಅಂತ. ಲೋ ಕಂದ ಎದ್ದಳೋ ಮೇಲೆ. ಲೋ ಚಿನ್ನಮ್ಮ, ಭೀಷ್ಮ ಗೆಟಪ್, ಭೀಷ್ಮ ಎದ್ರಳು ಕಂದ ಮೇಲೆ. ನಮಗೇನು ಲಾಡ್ಜಿಂಗ್ ಹುಡ್ಕೋದು ಕಷ್ಟ ಆಗಿರಲ್ಲ ನಾವು ಯಾವುದೇ ಲೊಕೇಶನ್ಗೆ ಹೋದ್ರು. ಯಾಕೆಂತಂದರೆ ಎಲ್ಲಾದರೂ ಒಂದು ಕಡೆ ನಮ್ಮ ರಿಸೋರ್ಸ್ ಪರ್ಸನ್ಸ್ ಇದ್ದೇ ಇರ್ತಾರೆ. ಸೊ ನಮ್ಮ ಜರ್ನಲಿಸ್ಟ್ಗಳಾಗಲಿ, ನಮ್ಮ ಸ್ನೇಹಿತರಾಗಲಿ, ನಮ್ಮ ರಿಲೇಟಿವ್ಸ್ ಆಗಲಿ ಯಾರಾದರೂ ಒಬ್ಬರು ಹೆಲ್ಪ್ ಮಾಡೇ ಮಾಡ್ತಾರೆ. ಸೊ ಅದೇ ರೀತಿ ಈ ಬಾರಿ ನಮ್ಮ ಸ್ನೇಹಿತರು ಒಂದು 8 ವರ್ಷದಿಂದ ಸ್ನೇಹಿತರು. ಸೊ ಅವರು ಕೂಡ ನನಗೆ ಈ ಸಲ ಚಿತ್ರದುರ್ಗಕ್ಕೆ ಬಂದಾಗ ಮಿಸ್ ಮಾಡಿದೆ ನನಗೆ ತಿಳಿಸಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಹೇಳಿದ್ದೆ. ಸೊ ಒಂದೊಳ್ಳೆ ಲಾಡ್ಜಿಂಗ್ ಇದೆ ನಮ್ಮೂರವ್ರದ್ದೇ ಅಂತ ಹೇಳಿ ಅಲ್ಲಿಗೆ ಅವರು ರೆಫರ್ ಮಾಡಿದರು. ಹಾಗಾಗಿ ಡೈರೆಕ್ಟ್ ನಾವು ಲಾಡ್ಜ್ ಹತ್ರನೇ ಹೋದ್ವಿ. ಓಕೆ, ರೂಮ್ ಹೇಗಿದೆ ಬನ್ನಿ ನೋಡೋಣ. ವಾವ್, ಶೂಟ್ ರೂಮ್ ಕೊಟ್ಟಿದ್ದಾರೆ ನಮಗೆ. ನಮ್ಮ ಸ್ನೇಹಿತರ ಸ್ಪಾನ್ಸರ್ ಇವತ್ತು ನಮ್ಮ ಟ್ರಿಪ್ಗೆ, ಈ ಟ್ರಿಪ್ಗೆ ನಮ್ಮ ಯೋಗ ಟೀಚರು ನಂದಿನಿಯವರ ಯೋಗ ಟೀಚರು ಸ್ಪಾನ್ಸರ್ ಮಾಡಿದ್ದಾರೆ ನಮ್ಮ ಇವತ್ತಿನ ಒಂದು ನೈಟ್ ಸ್ಟೇಗೆ. ಓಕೆ, ಕಂದ ಆಲ್ರೆಡಿ ಬಂದಿದೆ, ಮಲ್ಕೊಬಿಟ್ಟಿದ್ದಾನೆ. ಚೆನ್ನಾಗಿದೆ. ತುಂಬ ಸಿಂಪಲ್ ಆಗಿದ್ರು ಲಕ್ಸುರಿಯಸ್ ಲುಕ್ ಆ್ಯಂಡ್ ಫೀಲ್ ಇರುವಂತಹ ಒಂದು ರೂಮ್ ಅಂತ ಹೇಳ್ಬೋದು. ಆಹಾ, ಪ್ರಶಾಂತವಾಗಿ ಗಾಳಿ ಬೀಸ್ತಾ ಇದೆ. ಎಷ್ಟು ಸಖತ್ತಾಗಿ ಗಾಳಿ ಬೀಸ್ತಾ ಇದೆ ಗೊತ್ತಾ. ಫುಲ್ ರೋಡ್ ಪಕ್ಕದಲ್ಲೇ ಇದೆ.
ವಾವ್, ಕೂತ್ಕೊಂಡು ಮೀಟಿಂಗ್ ಮಾಡೋದಕ್ಕೆ ಚಿಕ್ಕದಾಗಿ, ಅದ್ರ ಜೊತೆಗೆ ಒಂದು ಕ್ವೀನ್ ಸೈಜ್ ಬೆಡ್. ಒಳಗಡೆಗೆ ಬಂದರೆ ವಾಶ್ರೂಮ್ ಇದೆ. ವಾವ್, ನೈಸ್. ಚೆನ್ನಾಗಿದೆ ಅಲ್ಲ ವಾಶ್ರೂಮು? ಕ್ಲೀನ್ ಇದೆಯಾ? ಕ್ಲೀನ್ ಇದೆ. ಓಕೆ, ಸಜೆಸ್ಟ್ ಮಾಡ್ಬೋದು. ಓವರಾಲ್ ಆಗಿ ಈ ಲಾಡ್ಜಲ್ಲಿ ಇರುವಂತಹ ರೂಮ್ಸು ತುಂಬ ಕ್ಲೀನಾಗಿದೆ, ನೀಟಾಗಿದೆ. ಅಂದರೆ ಸ್ಮೆಲ್ಲೆಸ್ಸು, ಬೆಡ್ ಬಗ್ಸು ಅದು ಇದು ಏನೂ ಇಲ್ಲ ಅನ್ಕೋತೀನಿ, ಏಕೆಂದರೆ ಕಣ್ಣಿಗೆ ಯಾವುದೂ ಬಿದ್ದಿಲ್ಲ ಬಂದು ಒಂದು 10 ನಿಮಿಷ ಆದ್ರೂ. ಎಸ್, ನಾಳೆ ನಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ. ಸೊ ನಾಳೆ ನಾವು ಫಸ್ಟ್ ಶೂಟ್ ಸ್ಟಾರ್ಟ್ ಮಾಡ್ತಾ ಇರೋದು ಬೆಳಗ್ಗೆ ಚಿತ್ರದುರ್ಗದಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಊಟ ಎಲ್ಲ ಆಗಿತ್ತು, ಸೊ ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಇವಾಗ ಸ್ಟ್ರೈಟ್ ಪವಡಿಸು ಪರಮಾತ್ಮ. ಇಲ್ಲಿ ನೋಡಿ ಟೈಮ್ ಎಷ್ಟಾಗಿದೆ ಅಂತ. ಎಷ್ಟಾಗಿದೆ ಟೈಮು? 10:30 ಆಗಿದೆ. ಬೆಳಗ್ಗೆ 6 ಗಂಟೆ ಒಳಗಡೆ ರೆಡಿ ಇರಬೇಕು. 10:30. ಕರ್ಕೊಂಡು ಹೋಗ್ಬೇಕು. ಫುಲ್ ಟಯರ್ಡ್. ಇವಾಗ ಆಕಾಶ್ ಅವ್ರಿಗೆ ಕೆಲಸ ಕೊಟ್ಟಿದ್ದೀನಿ, ನಾನು ರೆಸ್ಟ್ ಮಾಡಬೇಕು ಅಂತ ಹೇಳಿ. ಏನು ಕೆಲಸ ಗೊತ್ತಾ? ಆಹಾ, ಎಂಥ ಕೆಲಸ ಕೊಟ್ಟಿದ್ಯಮ್ಮ ನನಗೆ. ತುಂಬ ಒಳ್ಳೆ ಕೆಲಸ ಕೊಟ್ಟಿದ್ಯಮ್ಮ. ಎಸ್, ಏನು ಮಾಡಬೇಕು ಎಲ್ಲನೂ ಮಾಡ್ತಾರೆ. ಓಹೋ, ನನ್ನ ಮುಖ ನೋಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ದೀನಿ. ನೀ ತರುಣ್ ಫುಲ್ಲು ಹೆಕ್ಟಿಕ್ ಆಗಿತ್ತು. ಹೌದಾ? ಯಾಕೋ? ಲೈಕ್ ಜಾಸ್ತಿ ದಿನ ಆದ್ಮೇಲೆ ಲಾಂಗ್ ಟ್ರಾವೆಲ್ ಆಯಿತು ಅಂತ ಅನಿಸ್ತಿದೆ ಅಷ್ಟೇ. ಹೌದಾ? ಓಕೆ, ಎಂಜಾಯ್ ಮಾಡ್ದಾ? ಎಸ್. ಇಟ್ಕೊಳಮ್ಮ, ಇಟ್ಕೋ. ಇದೊಂದು ಇದೆಯಲ್ಲ ಬೇಬಿ ಇದ್ದಾಗ ಅವರಿ ನಾಗೇಂದ್ರ ಅಂದರೆ ಯಾರಂತ ಕೇಳ್ತಿದ್ರಲ್ಲ, ನಮ್ಮ ಈ ರೂಮ್ ಸ್ಪಾನ್ಸರ್ ಮಾಡಿರೋದು ಇವರೇ. ನಮ್ಮ ಥ್ಯಾಂಕ್ ಯು. ಅದೇ ನನ್ನ ಫ್ರೆಂಡ್ ಅಂತಲೇ ಹೇಳ್ದೆ. ಆಕಾಶ್ ಅವ್ರ ವಿಡಿಯೋದಲ್ಲಿ ಹೇಳಾಯ್ತು ಈ ಥರ. ನನ್ನ ಫ್ರೆಂಡ್, ಚಿತ್ರದುರ್ಗದ ಫ್ರೆಂಡ್. ಹಾಯ್ ಹಾಯ್. ಮಿಡ್ ನೈಟ್ ಒಂದು 8 ಜಾಸ್ತಿ 10 ವರ್ಷದ ಫ್ರೆಂಡ್. ಹೌದೌದೌದೌದೌದು. ಇವರು ವಾಗೀಶ್. ಓಕೆ, ನೈಸ್ ನೈಸ್. ಊಟ ಆಯ್ತಾ? ಊಟ ಆಯ್ತು, ಪೂಜೆ ಮಾಡಕ್ಕೆ ಹೋಗ್ಬೇಕು. ಓಕೆ, ನಾಳೆ ನಮ್ಮ ಯೋಗ ಕ್ಲಾಸಿಗೆ ಬನ್ನಿ. ಇವಾಗ ಹೊರಟ್ರಾ? 6 ಗಂಟೆಗೆ ಇಲ್ಲ, ಪಕ್ಕ ಇದೆ ಕ್ಲಾಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಿಗೋಣಂತೆ ನಾಳೆ. ಶ್ಯೂರ್. ಬಾಯ್ ಬಾಯ್. ಓಕೆ. ಮಲಗ್ಬಿಟ್ಟಿದ್ದಾರೆ. ನಿಮ್ಮದು ವ್ಲಾಗ್ ಚಾನಲ್ ನಾನು ಮಾಡ್ತಾ ಇದ್ದೀನಿ ವಿಡಿಯೋ. ಗುಡ್ ನೈಟ್. ನಾಳೆ ಬೆಳಗ್ಗೆ ಸಿಗೋಣ. ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 6 ಗಂಟೆಗೆ. ಓಕೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಹಲೋ, ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಸೊ ಚಿತ್ರದುರ್ಗದಲ್ಲಿದ್ದೀವಿ. ಚಿತ್ರದುರ್ಗದಲ್ಲಿ ಇವತ್ತಿನ ದಿನ ಶುರು ಆಗ್ತಾ ಇದೆ ನಮ್ಮದು. ತುಂಬ ಗಾಳಿ, ಹೆವಿ ಗಾಳಿ ಇದೆ. ರೆಡಿ ಆಗ್ತಾ ಇದ್ದೀವಿ ಶೂಟಿಂಗ್ ಹೋಗೋದಕ್ಕೆ. ನಮ್ಮ ಪಾಪುನೂ ಇದ್ದಾನೆ ಜೊತೆಯಲ್ಲಿ, ಮಲಗಿಬಿಟ್ಟಿದ್ದಾನೆ. ಸೊ ನಮ್ಮ ಭೀಷ್ಮ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿದೆ. ಭೀಷ್ಮ, ಸೇ ಹಾಯ್, ಗುಡ್ ಮಾರ್ನಿಂಗ್. ಓಕೆ, ಸೊ ಬನ್ನಿ ಹೋಗೋಣ ಇವಾಗ. ಸೊ ನನ್ನ ಬ್ಲಾಗಲ್ಲೂ ಕೂಡ ಸಪ್ರೇಟಾಗಿ ಒಂದು ಎಪಿಸೋಡ್ ಮಾಡ್ತೀನಿ. ನಾನು ಇವತ್ತು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀನೋ ಅಲ್ಲೆಲ್ಲ. ಸೊ ನೋಡ್ತಾ ಇರಿ. ನಿನ್ನೆ ರಾತ್ರಿ ಬಂದಿದ್ದು ತುಂಬಾ ಲೇಟಾಗಿತ್ತು. ಹೆಚ್ಚು ಕಡಿಮೆ 10-10:30. ಬ್ಲಾಗ್ ಮಾಡೋದಕ್ಕೂ ಕಂಟಿನ್ಯೂ ಮಾಡೋದಕ್ಕೂ ಹೇಗೆ ಬಂತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಾಡಿದ್ದೀನಿ ಅಷ್ಟೇ. ನೋಡಿ, ಮಾರ್ನಿಂಗ್ ಶೂಟಿಂಗ್ ಇರುತ್ತೆ ಅಂತ ಗೊತ್ತಿದ್ದಕ್ಕೇ ನಾವು ಶೂಟಿಂಗ್ ಸ್ಪಾಟಿಂದ ಕೇವಲ 100 ಮೀಟರ್ಸ್ ದೂರದಲ್ಲೇ ಇರುವಂತಹ ಒಂದು ಲಾಡ್ಜಿಂಗ್ನ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಚಿತ್ರದುರ್ಗದ ಸ್ಟ್ರೀಟ್ಗಳಲ್ಲಿ ಇಬ್ಬರು ಮಕ್ಕಳ ಜೊತೆ ನಡ್ಕೊಂಡು ಆರಾಮಾಗಿ ಲೊಕೇಶನ್ನ ರೀಚ್ ಆದ್ವಿ. ನೋಡಿ, ನಾವಿದ್ದಿದ್ದು ಲಾಡ್ಜ್ ಇದೇನೆ, ಜಗಳೂರು ಮಹಾಲಿಂಗಪ್ಪ ಟವರ್ಸ್. A few moments later. ಅರ್ಲಿ ಮಾರ್ನಿಂಗ್ ಏನೋ ಶೂಟಿಂಗ್ಗೆ ಅಂತ ಹೋದ್ರಿ, ಆದರೆ ಎಲ್ಲಿಗೂ ಹೊಟ್ಟೆ ಹಸ್ತಿತ್ತು. ಯಾರಿಗೂ ಹೊಟ್ಟೆ ಹಸುವನ್ನು ತಡ್ಕೊಳ್ಳೋಂತಹ ಕೆಪಾಸಿಟಿ ಇರಲಿಲ್ಲ, ಯಾಕೆಂದರೆ ನೈಟ್ ಫುಲ್ಲು ಟ್ರಾವೆಲ್ ಮಾಡಿದ್ವಿ, ಫುಲ್ ಟಯರ್ಡ್ ಆಗಿದ್ವಿ. ಸೊ ಹಾಗಾಗಿ ನಾವು ಬೆಳಗ್ಗೆ ಹೋಗಿದ್ದೇನೆ ಫಸ್ಟು ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಂದಿನಿಗೂ ಬ್ರೇಕ್ಫಾಸ್ಟ್ ತೊಗೊಂಡು ಸೀದಾ ಸ್ಟ್ರೈಟಾಗಿ ಹೋಗಿದ್ದೆ ಯೋಗಾಶ್ರಯಗೆ. ಇದು ಸೊಸೈಟಿಗೋಸ್ಕರ, ಜನರಿಗೋಸ್ಕರ ಮಾಡ್ತಾ ಇರುವಂಥ ಶೂಟು. ಇದು ಯಾವುದೇ ರೀತಿ ಪ್ರಮೋಷನ್ ಶೂಟ್ ಅಲ್ಲ. ಯಾಕೆ ಅಂತ ಅಂದರೆ ಯೋಗದ ಬಗ್ಗೆ ಎಲ್ರಿಗೂ ಇನ್ಫಾರ್ಮೇಷನ್ ಬೇಕು, ಹಾಗೆ ಯೋಗದಿಂದ ಎಲ್ಲರಿಗೂ ಎಲ್ಲ ಕಾಯಿಲೆಗಳು ವಾಸಿಯಾಗುತ್ತೆ ಅನ್ನೋಂತಹ ಒಂದು ಕಾನ್ಸೆಪ್ಟನ್ನ ಎಕ್ಸಿಕ್ಯೂಟ್ ಮಾಡಿಕೊಂಡು ಕಂಪ್ಲೀಟಾಗಿ 1 hour ಶೂಟಿಂಗ್ನ ಕಂಪ್ಲೀಟ್ ಮಾಡಿದ್ವಿ. ಫಸ್ಟ್ ಶೂಟು ಇವತ್ತು ಚಿತ್ರದುರ್ಗದಲ್ಲಿ. ಓಕೆ ಓಕೆ, ಬಾ. ಪಾಪುನ ಆಟ ಆಡಿಸ್ತಾ ಇದ್ನಂತೆ. ಪಾಪುನ ಯಾವಾಗಲೂ ಸ್ಟೋರಲ್ಲೇ ಇಟ್ಟಿರ್ತೀವಿ, ಕಾರಲ್ಲೇ ಇಟ್ಟಿರ್ತೀವಲ್ವ, ಒಂದು ಸ್ವಲ್ಪ ಆರಾಮಾಗಲಿ ಅಂದ್ಬಿಟ್ಟು ಪಾಪುನ ಕೆಳಗಡೆ ಮಲಗಿಸಿದ್ದೀವಿ. ಇವರು ನಾಗೇಂದ್ರ ಅಂತ ಹೇಳಿ, ನಿನ್ನೆ ನಮ್ಮ ಹೋಟೆಲ್ನ ಸ್ಪಾನ್ಸರರು.
ನಮ್ಮ ಸ್ನೇಹಿತರು ಕೂಡ, ಮತ್ತು ನಮ್ಮ ನಂದಿನಿಗೆ ಯೋಗಾಶ್ರಯ ಯೋಗ ಟೀಚರ್ ಕೋಚು. ಸೊ ಈ ಥರ ಆಗೋದಕ್ಕೆ ನಂದಿನಿ ಅದ್ಭುತವಾದ ರಿಸಲ್ಟ್ ಬರಲಿಕ್ಕೆ ಕಾರಣ ನಮ್ಮ ನಾಗೇಂದ್ರ ಅವರು ಯೋಗ ಟೀಚರು. ಸೊ ಇವರು ಯೋಗ ಟೀಚರ್ ಅಷ್ಟೇ ಅಲ್ಲ, ಇವರೊಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಹೌದು. ಬಗ್ಗೆ ಇವ್ರು ಏನು ಮೋಟಿವೇಶನ್ ಸ್ಪೀಚ್ ಮಾಡ್ತಾರಲ್ಲ, ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಒಂದು ಎಪಿಸೋಡ್ ಮಾಡಿದ್ದೀವಿ, ಹೋಗಿ ನೋಡ್ರಿ ಹೆಂಗಿದೆ ಅಂತ. ಅಯ್ಯೋ ಹೆವಿ ಮಾತಾಡ್ತೀಯ ಬ್ರೋ ನೀನು, ಸಖತ್ತಾಗಿ ಮಾತಾಡ್ತೀರಾ. ಇಂಟೆಲೆಕ್ಚುಯಲ್ ಪರ್ಸನ್ ಬ್ರೋ. ಅಪ್ಪ ನನಗಂತೂ ನಾನು ಅನ್ಕೊಂಡಿರಲಿಲ್ಲ ಆಕಾಶ್ ನಾನು ಇಷ್ಟು ಬೇಗ ಎಷ್ಟು ಸಣ್ಣ ಆಗ್ತೀನಿ ಅಂತ, ಟು ಬಿ ಆನೆಸ್ಟ್. ಹೌದು ನೋಡಿ ಎಷ್ಟು ಸಣ್ಣ ಆಗಿದ್ದಾಳೆ ನಂದಿನಿ. ಹೌದು 64 ಅಷ್ಟೇ ಆಗಿದ್ದೀನಿ, 72 ಆಗಿದೆ. 60 ಇನ್ನೂ ಮಾಡಿ, ಇನ್ನೂ 1-2 ಮಂತ್ಸ್ ಮಾಡಿ, ಡಿಫ್ರೆನ್ಸ್ ನೋಡಿ. ಚಿಕ್ಕ ಹುಡುಗಿ ಬಂದಾಗಿಂದ ಬೆಳಗ್ಗೆ ಫಿಟ್ನೆಸ್ಸೇ, ಅದ್ರ ಜೊತೆಗೆ ನಂದಿನಿ ಒಂಚೂರು ಯೋಗ. ಇಲ್ಲಿ ರಿಸಲ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನೀವು ಯಾರಾದರೂ ಯೋಗ ಜಾಯ್ನ್ ಆಗಬೇಕಂದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ ಕೇಳಿದ್ರೆ ನಾನು ಕಳಿಸ್ಕೊಡ್ತೀನಿ. ಆನ್ಲೈನು ಇದೆ, ಆಫ್ಲೈನು ಇದೆ. ಇವಾಗ ಮಾತಾಡ್ತಿದಾರ, ಕ್ಯಾಮ್ರಾ ಹಿಡಿದಿದಾರ, ಅವರು ಕೂಡ ಸಣ್ಣ ಆಗಬೇಕು ಅಂದರೆ ಯೋಗ ಬರಬೇಕು. ಫಸ್ಟ್ ಅವ್ರು ಜಾಯ್ನ್ ಆಗಬೇಕು, ಯಾಕಂದ್ರೆ ಮೊನ್ನೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಹಾಗೆ ಎಸ್, ಹೇಗೆ ಕಾಣಿಸುತ್ತೆ ನೋಡಿ, ಎಂಥ ವ್ಯೂ ಬ್ರೋ. ಏನು ಕಾಣಿಸುತ್ತೆ ಇಲ್ಲಿಂದ ನೋಡಿದ್ರೆ? ಇಲ್ಲಿಂದ ನಿಮಗೆ ಕಾಳೆ ಬೆತ್ತೇರಿ, ಆಲ್ಮೋಸ್ಟ್ ಪೀಕ್ ಹಿಲ್ಸು ಬತ್ತೇರಿಗಳು ಕಾಣುತ್ತೆ. ಇಲ್ಲಿಂದ ಝೂಮ್ ಮಾಡಿದ್ರೆ ಅಲ್ಲಿ ಕೂಡ ಇದೆ ಟೆಂಪಲ್. ಕೋಟೆ ಇಲ್ಲೆಲ್ಲ ಕಾಣಿಸ್ತಾ ಇದೆ ಬ್ರೋ. ಇಲ್ಲಿ ಟೆಂಪಲ್ ಇದೆ, ಇಲ್ಲಿ ಬರ್ತಾ ಇದೆ ನೋಡಿ. ಯಾವುದಿದೆ? ಅದು ಅಲ್ಲೊಂದು ಈ ಸೈಡ್ ಒಂದಿಷ್ಟಿದೆ ಪ್ಲೇಸಸ್. ಮತ್ತು ಇಲ್ಲೊಂದು ನಾನು ಹೇಳಿದೆ ಚಿತ್ರದುರ್ಗದ ಕಲ್ಲೋದ ಬಗ್ಗೆ ಹೇಳಿದ್ರೆ ನೋಡಿ, ಇಲ್ಲಿ ತಲೆ ಇದೆಯಲ್ಲ, ಒಬ್ಬ ವ್ಯಕ್ತಿ ಮಲ್ಕೊಂಡಿರೋ ಥರ ಇದೆ. ಚಿತ್ರದುರ್ಗ ಅಂತ ಏನು ಕರೀತಾರೆ ಅಂತೇಳಿ. ಪ್ರತಿಯೊಂದು ಗುಡ್ಡ ಒಂದೊಂದು ಥರ ಶೇಪ್ ಕಾಣುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮಲ್ಕೊಂಡಿರೋ ಥರ. ಇಲ್ಲಿಂದ ಶಿವಲಿಂಗ. ಓ ರೈಟ್ 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 ರೈಟ್. ನೆಕ್ಸ್ಟ್ ಇಲ್ಲಿ ಅದಕ್ಕೆ ಇದನ್ನ ಚಿತ್ರದುರ್ಗ, ಎಲ್ಲವೂ ಚಿತ್ರಗಳ ತರ ಕಾಣುತ್ತೆ. ಮತ್ತೆ ಚಿತ್ರದುರ್ಗ ಅಂದ್ರೆ ಚಿತ್ರಗಳ ದುರ್ಗ. ನೀವೆಲ್ಲ ನಿಮ್ಗೆಲ್ಲೇ ನೋಡಿದ್ರೆ ದುರ್ಗನ ಒಂದು ಬ್ಯೂಟಿಫುಲ್ ಚಿತ್ರಗಳ ತರ ನೋಡ್ಬೋದು. ಮತ್ತೆ ಇಲ್ಲೇ ನೋಡಿ, ಇದೇ ಗುಡ್ಡದಲ್ಲಿ ನೋಡಿ. ಸೊ ಇಲ್ಲಿಂದ ಇಲ್ಲೊಬ್ಬ ವ್ಯಕ್ತಿ ಮಲಗಿರೋ ಥರ ಇದೆ. ಓಕೆ, ಅದೇ ರೀತಿ. ಮತ್ತು ಇಲ್ಲಿಂದ ಈ ಸೈಡು ಈ ಕಡೆ ಇನ್ನೂ ಬನ್ನಿ. ಇಲ್ಲಿಂದ ನೋಡಿ, ಝೂಮ್ ಔಟ್ ಮಾಡಿ ಇನ್ನು ಈ ಕಡೆ ತಿರುಗಿಸಿ, ಒಬ್ಬ ದಪ್ಪ ಇರೋ ವ್ಯಕ್ತಿ ಮಲಗಿರೋ ಥರ ಇದೆ, ಹೊಟ್ಟೆ ಮುಗಿಸ್ಕೊಂಡ. ಇಲ್ಲಿಂದ ಆ ಕಡೆ ಫೇಸ್ ಕಾಣುತ್ತೆ ನೋಡಿ. ಎಲ್ಲದಕ್ಕೂ ಒಂದೊಂದು ಥರ ಇದೆ. ನೀವು ಇಲ್ಲಿ ಹೋದಾಗ ಇನ್ನೂ ಲಿಂಗಗಳು ನೋಡ್ಬೋದು, ಶಿವಲಿಂಗ ಒಂಥರ ಡಿವೈನ್ ಶೇಪ್ಸಲ್ಲಿ. ನಾವು ಹೊರಡ್ತಾ ಇದ್ದೀವಿ ಇವಾಗ. ನೀವು ಹೊರಡ್ತೀರಾ? ಹಾಂ ಬ್ರೋ. ಇಲ್ಲ ಬ್ರೋ, ಈಗ 11 ಗಂಟೆ ಕ್ಲಾಸ್ ಇದೆ. ಎಷ್ಟು ಕ್ಲಾಸು ಡೈಲಿ ಆಗಾದ್ರಿ ನಿಮ್ಮದು? ಸೊ ಆನ್ಲೈನ್ ಆಫ್ಲೈನ್ ಸೇರಿ ಒಂದು 10 ಇದೆ. 10 ಅಲ್ಲ 8-9 ಇದೆ. ಹಂಗಂದ್ರೆ ತಿಂಗಳಿಗೆ ಎಲ್ಲಿ ಇಡ್ತಾ ಇದ್ದೀರಾ ಬ್ರೋ? ಇವೆಲ್ಲ ಮಾತಾಡೋಣ ಬ್ರೋ, ನಮ್ಮ ಇನ್ಕಮ್ ಟ್ಯಾಕ್ಸ್ ಬಂದು ತಡ್ಕೊಳಕ್ಕಾಗಲ್ಲ. ಬಾಯ್ ಬ್ರೋ. ಇವೆಲ್ಲ ಮಾತಾಡ್ಬೇಡ ಪ್ಲೀಸ್. ಇವೆಲ್ಲ ನೀನು ಈಗಲೇ ಒಳಗೆ ಕಷ್ಟಪಟ್ಟು ದುಡಿತಾ ಇದ್ದೀನಿ. ಕಷ್ಟಪಟ್ಟು ದುಡಿತಾ ಇದ್ದೀರಾ ಬ್ರೋ? ಬ್ರೋ ಅಲ್ಲ ಬ್ರೋ, ಅದನ್ನ ನಮ್ಮನೇಲಿ ಇಡ್ರಿ ಅಲ್ಲ, ಅಟ್ಲೀಸ್ಟ್ ತಂದು ಬಡ್ಡಿ ಕೊಡ್ತೀವಿ. ಬೇಡ ಬ್ರೋ, ಏನು ಬೇಡ ಬ್ರೋ. ಸೋಷಿಯಲ್ ಸರ್ವಿಸ್ ವರ್ಕ್ ಇದೆ ನಂದು. ಹೌದಾ? ಸೋಷಿಯಲ್ ಸರ್ವಿಸ್ ಮಾಡ್ತೀರಾ? ಏನು ಬ್ರೋ? ಅವೆಲ್ಲ ಬೇಡ ಬ್ರೋ, ಅವೆಲ್ಲ ಬೇಡ. ಹೇಳಿ ಬ್ರೋ, ಪರವಾಗಿಲ್ಲ. ಏನು ಸೋಷಿಯಲ್ ಸರ್ವಿಸ್? ನನಗೆ ಅವೆಲ್ಲ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಹೌದಾ? ಮಾಡ್ತೀರಾ? ತುಂಬ ಮಾಡ್ತೀನಿ. ಪರ್ಸೆಂಟೇಜ್ ಇಷ್ಟು ಹೋಗುತ್ತೆ ನಂದು ಸ್ಯಾಲ್ರಿ ತಾವು. ಮತ್ತು ಇಷ್ಟೊಂದು ಕೆಲವು ಮಟ್ಟ ಸ್ಟೂಡೆಂಟ್ಸ್ ಬೇಡ ಬ್ರೋ. ಏನೋ ಮಾಡಿ ಬ್ರೋ, ಏನೋ ಸೊಸೈಟಿಗೆ ಒಳ್ಳೇದು ಮಾಡಿ ಬ್ರೋ. ನಿಮ್ಮಿಂದ ಒಳ್ಳೇದಾದರೆ ಸಾಕು ಬ್ರೋ. ಇವೆಲ್ಲ ಹಾಕ್ಬೇಡ ಪ್ಲೀಸ್. ಇಲ್ಲ ಬ್ರೋ, ನಾನು ವ್ಲಾಗ್ ಏನೆಲ್ಲ ರೆಕಾರ್ಡ್ ಮಾಡ್ತೀನಿ ಹಾಕೋನೆ ಬ್ರೋ. ನಿಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಬ್ರೋ. ಬೇಡ ಬ್ರೋ, ಸುಮ್ಮಿರು ಬ್ರೋ. ಚೆನ್ನಾಗಿದೆ, ಸ್ಪೇಸ್ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಏರಿಯಾದಲ್ಲಿ ಫುಲ್ಲು ಮಾರ್ವಾಡಿಸ್ ಜಾಸ್ತಿ ಅಲ್ಲ? ಎಲ್ಲ ಥರ ಇದ್ದಾರೆ, ಎಲ್ಲ ಥರ ಇದ್ದಾರೆ. ಬಟ್ ಈ ಬಿಲ್ಡಿಂಗ್ ಮಾರ್ವಾಡಿಸ್ ಅನ್ಸುತ್ತೆ. ತೇರಪ್ಪನ್ ಭವನ, ಅದಕ್ಕೆ ಏನೇನೋ ಬೋರ್ಡ್ ಹಾಕಿದಾರಲ್ಲ. ಇದು ದೇವಸ್ಥಾನ, ಟೆಂಪಲ್ ಇದು? ಇಲ್ಲ, ಜಸ್ಟ್ ಸಮ್ ಹಾಲ್ ಅಷ್ಟೇ. ಅವ್ರು ಸೆಲೆಬ್ರೇಷನ್ ಹಾಲ್ ಥರ ಮಾಡಿದ್ದಾರೆ. ಏನು ಬೇಕಾದ್ರೂ ಸೆಲೆಬ್ರೇಷನ್ ಮಾಡ್ಬೋದು ಇಲ್ಲಿ. ನಮ್ಮ ಭೀಷ್ಮ ಅಂತೂ ತುಂಬಾ ಎಂಜಾಯ್ ಮಾಡ್ದೆ. ಯಾಕೆಂದರೆ ಯೋಗ ಕ್ಲಾಸಲ್ಲಿ ಕಂಪ್ಲೀಟಾಗಿ ಮಕ್ಳಿಗೆ ಬೇಕಾದಂಥ ಎಲ್ಲ ಎಂಟರ್ಟೈನ್ಮೆಂಟ್ ವಸ್ತುಗಳಿದ್ವು. ಅದೆಲ್ಲವೂ ಕೂಡ ಯೋಗ ಮಾಡುವಂಥದ್ದು. ಆದರೆ ಯೋಗ ಮ್ಯಾಟ್ಸ್ ಆಗಿರ್ಬೋದು, ಬ್ಲಾಕ್ಸ್ ಆಗಿರ್ಬೋದು, ಎಲ್ಲದನ್ನು ತಗೊಂಡು ಆಟ ಆಡ್ಕೊಂಡಿದ್ದ. ಅದ್ರ ಜೊತೆಯಲ್ಲಿ ಒಂದಷ್ಟು ಯೋಗ ಕೂಡ ಕಲಿತ ನಮ್ಮ ಯೋಗ ಮಾಸ್ಟರ್ ಜೊತೆ ಸೇರಿಕೊಂಡು ಅದಾದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಶೂಟ್ ಮುಗಿಸೋ ಅಷ್ಟೊತ್ತಿಗೆ ನಂದಿನಿಗಾಗಲೇ ಹೊಟ್ಟೆ ಹಸ್ತಿತ್ತು. ಸೊ ಹಾಗಾಗಿ ಶೂಟಿಂಗ್ ಮುಗಿಸ್ಕೊಂಡು ಹೊರಗೆ ಬರ್ತಿದ್ದಂಗೆ ಚಿತ್ರದುರ್ಗದ ಫೇಮಸ್ ಹೋಟೆಲ್ ಮನೆ ರುಚಿ ಅನ್ನೋ ಹೋಟೆಲ್ಗೆ ಭೇಟಿ ಕೊಟ್ವಿ. ಅಲ್ಲಿ ನಮಗಿಷ್ಟ ಆದಂಥ ಒಳ್ಳೆ ಟೇಸ್ಟಿ ಆದಂಥ ಫುಡ್ಸ್ ಇತ್ತು. ಕಂಪ್ಲೀಟಾಗಿ ಸ್ನೇಹಿತರೆ, ನೀವೇನಾದರೂ ನೆಕ್ಸ್ಟ್ ಟೈಮ್ ಚಿತ್ರದುರ್ಗಕ್ಕೆ ಭೇಟಿ ಮಾಡಿದ್ರೆ ಮನೆ ರುಚಿ ಹೋಟೆಲ್ನ ಹೋಗಿ ಅಲ್ಲಿರುವಂತಹ ತಿಂಡಿ ತಿನಿಸುಗಳನ್ನ ಸವಿಯೋದನ್ನು ಮರಿಬೇಡಿ. ಏಕೆಂತಂದರೆ ಅಷ್ಟು ಟೇಸ್ಟಿ ಫುಡ್, ಹೆಲ್ದಿ ಫುಡ್ ತುಂಬಾ ಚೆನ್ನಾಗಿರುತ್ತೆ. ನಮಗಂತೂ ಇಲ್ಲಿ ಮಾಡುವಂಥ ಅಷ್ಟು ತಿಂಡಿಗಳು ತುಂಬಾ ಇಷ್ಟ ಆಯಿತು. ಟ್ರೈ ಮಾಡಿ ಮಂಡಕ್ಕಿ ಮಿರ್ಚಿ. ನಾನು ಉಪ್ಪಿಟ್ಟು ತಗೊಂಡೆ.
ಈ ಸೈಡ್ ಖಾರ ಬಾತು, ನಮ್ ಸೈಡ್ ಇದಕ್ಕೆ ಉಪ್ಪಿಟ್ಟು ಅಂತ ಹೇಳ್ತೀವಿ. ಹೌದಾ? ಓಕೆ. ನೋಡಿ ಎಷ್ಟೊಂದು ಫುಡ್ ಅಲ್ಲಿ ಗೊತ್ತೇ ಇಲ್ಲ ನನಗೆ. ಆಮೇಲೆ ಇದು ಬಜ್ಜಿ ಮತ್ತೆ ಮಂಡಕ್ಕಿ ತಗೊಂಡಿದ್ದಾರೆ ಇವರು. ದುರ್ಗದ್ದು ಸ್ಪೆಷಲ್ ಇಡಿ ಸೂಪ್. ಎಸ್ 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 ಎಸ್. ಸ್ನೇಹಿತರೆ, ಫೈನಲಿ ಡಿಸೈಡ್ ಆಗಿ ನಾವು ಭರ್ಮಸಾಗರ ಬಂದ್ವಿ ಚಿತ್ರದುರ್ಗ ಮುಗಿಸಿ ಶೂಟಿಂಗ್ನ. ಸೊ ಇಲ್ಲಿ ಬಂದಿದ್ದ ಉದ್ದೇಶ ಏನಪ್ಪಾ ಅಂತಂದ್ರೆ, ಇಲ್ಲಿ ಒಂದು ಶೂಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಶೂಟ್ ಹೇಗಾಗುತ್ತೋ ಏನೋ ಗೊತ್ತಿಲ್ಲ, ಯಾವುದೇ ರೀತಿ ಒಂದು ಆಲೋಚನೆ ಕೂಡ ಇಲ್ಲ ಹೇಗಿರುತ್ತೆ ಲೊಕೇಶನ್ನು ಅಥವಾ ಕಂಟೆಂಟ್ ಏನಂತ. ಬಟ್ ನಮ್ಗೆ ಇಷ್ಟು ಮಾತ್ರ ಗೊತ್ತು, ಒಬ್ರು ಟ್ರಾನ್ಸ್ಜೆಂಡರು ಕುರಿ ಸಾಕಾಣಿಕೆ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಎಸ್, ಹತ್ರ ಬಂದಿದ್ದೀವಿ ಆಲ್ರೆಡಿ. ಕುರಿ ಸಾಕಾಣಿಕೆ ಮಾಡ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್. ಯಾಕೆಂದ್ರೆ ಎಷ್ಟೋ ಜನ ನಿಮಗೆ ಗೊತ್ತೇ ಇರುತ್ತೆ ಟ್ರಾನ್ಸ್ಜೆಂಡರ್ಗಳು ಹೇಗೆ ಬದುಕನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ವಿಶೇಷವಾಗಿ ಬದುಕನ್ನ ರೂಪಿಸ್ಕೊಂಡಂತಹ ನಾವು ಮಂಗಳಮುಖಿಯರನ್ನು ನೋಡ್ಬೋದು. ಅಂಥದ್ರಲ್ಲಿ ಇವರು ಒಬ್ರು. ಸೊ ಇವ್ರನ್ನ ಭೇಟಿ ಮಾಡಕ್ ಬಂದಿದ್ದೀನಿ ನಾನು ಇವತ್ತು. ಬನ್ನಿ, ನಾನು ನನ್ನ ಬ್ಲಾಗಲ್ಲೂ ಕೂಡ ತೋರಿಸ್ತೀನಿ. ಹಾಗೆ ಕಂಪ್ಲೀಟ್ ಡೀಟೇಲ್ಡ್ ಅವರ ಒಂದು ಲೈಫ್ನ ವಿಡಿಯೋಸ್ ಎಲ್ಲ ಡಿಜಿಟಲ್ ಮಾಧ್ಯಮದಲ್ಲಿರುತ್ತೆ. ಅವ್ರ ಹೆಸರು ಅರುಂಧತಿ ಅಂತ ಹೇಳಿ. ಡಿಜಿಟಲ್ ಮಾಧ್ಯಮ ಸ್ಪೇಸ್ ಅರುಂಧತಿ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಎಲ್ಲ ಎಪಿಸೋಡ್ಸ್ನು ಕೂಡ ನೋಡ್ಬೋದು. ಏನ್ ಭೀಷ್ಮ? ಓಕೆ ಮೇಡಮ್, ನಿಮ್ಮ ಹೆಸರು ಅರುಂಧತಿನಾ? ಅರುಂಧತಿ ಅವರ ಕಂಪ್ಲೀಟ್ ಲೈಫ್ ಸ್ಟೋರಿ ವಿಡಿಯೋಸ್ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಬರುತ್ತೆ. ವಿಶೇಷವಾಗಿ ಮೇಕೆ ಸಾಕಾಣಿಕೆ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಬನ್ನಿ, ಆ್ಯಕ್ಚುಲಿ ನಿಮ್ಮನ್ನ ನಮ್ಮ ಡಿಜಿಟಲ್ ಮಾಧ್ಯಮಕ್ಕೆ ಸಂದರ್ಶನ ಮಾಡ್ತಿದ್ದೀವಿ. ಖುಷಿ ಆಯಿತಾ ನಾವು ಬಂದಿದ್ದು? ಥ್ಯಾಂಕ್ ಯು. ತುಂಬ ಸ್ಕಿಪ್ ಮಾಡಿದ್ರಿ ನಮ್ಮನ್ನು ನೀವು. 2 ವರ್ಷ ಕಾಯಿಸಿದ್ದೀರಾ. ಸಾರಿ ಸರ್. ಹಾಂ, ಓಕೆ ಮೇಡಮ್, ಸಾರಿ. ಫಸ್ಟ್ ನೋಡಿ, ಮಂಗಳಮುಖಿಯರು ಕೂಡ ಎಷ್ಟು ಸ್ವಾವಲಂಬಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಸ್ವಾವಲಂಬಿ ಟೀ ಸ್ಟಾಲ್ ಅಂತಾನೆ ಹೆಸರು ಇಟ್ಬಿಟ್ಟಿದ್ದಾರೆ ಇದಕ್ಕೆ. ಸೊ ಇನ್ನೂ ಒಳಗಡೆ ಅಂಗಡಿ ಎಲ್ಲ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಅನ್ಬೋದು ಅಂಗಡಿ ಮಾಡ್ಕೊಂಡು ಇವ್ರು ಬೇರೆನೂ ಮಾಡ್ತಿರ್ಬೋದು, ಹೆಂಗಿದ್ರು ರೋಡ್ ಸೈಡ್ ಇದೆ, ಹೈವೇ ಪಕ್ಕದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂತ. ಹೌದು, ಬಟ್ ನಿಮಗೆ ಇದನ್ನೆಲ್ಲ ನೋಡಿದ್ರೆ ಹಂಗೆ ಅನ್ಸೋದಿಲ್ಲ. ಯಾಕೆ ಅಂತಂದರೆ, ನೀವು ಇಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಶೆಡ್ ಮಾಡಿರೋದು, ಕುರಿ ಶೆಡ್. ಒಳಗಡೆ ನಾನು ತೋರಿಸ್ತೀನಿ ಬನ್ನಿ. ಕುರಿಗಳನ್ನೆಲ್ಲ ಇವಾಗ ಆಚೆ ಬಿಟ್ಟಿದ್ದಾರೆ ಆಲ್ರೆಡಿ. ಕುರಿಗಳು ಎಲ್ಲಿದ್ದಾವೆ ಅಂತ ನಾನು ತೋರಿಸ್ತೀನಿ ನೋಡಿ. ಒಂದಷ್ಟು ಕುರಿಗಳಿದೆ, ಬಟ್ ಮೇಕೆಗಳೆಲ್ಲ ಆಚೆ ಬಿಟ್ಬಿಟ್ಟಿದ್ದಾರೆ. ಟಗರುಗಳನ್ನ ಆಚೆ ಬಿಟ್ಬಿಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಕುರಿ ಶೆಡ್ 3 ಲಕ್ಷದಲ್ಲಿ ನಿರ್ಮಾಣ ಮಾಡಿದಾರಂತೆ. ಸೊ ಇಲ್ಲಿ ಕೆಳಗಡೆ ಬಂದು ಇನ್ನು ಗ್ರೌಂಡ್ ಫ್ಲೋರಲ್ಲಿ, ಇದು ಫಸ್ಟ್ ಫ್ಲೋರ್ ಅನ್ಕೊಂಡ್ರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಅನ್ಕೋಬಹುದು. ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಬಾತುಕೋಳಿ ಮತ್ತೆ ಕೋಳಿಗಳನ್ನ ಸಾಕಿದ್ದಾರೆ. ಅದನ್ನು ಕೂಡ ನಾನು ಕ್ಲಿಪ್ಪಿಂಗ್ ಅಲ್ಲಿ ತೋರಿಸ್ತೀನಿ. ಸೊ ನೀವೇನಾದ್ರೂ ಅನ್ಕೋತಿರ್ಬೋದು, ಇವರು ಬೇರೆ ಕೆಲಸಗಳನ್ನ ಮಾಡ್ಕೊಂಡು ಸುಮ್ಮನೆ ನಿಮಗೆ ಅವ್ರನ್ನ ಬಹಳ ಜನರನ್ನ ನಾವು ನೋಡಿದೀವಿ ಅಂತ ಅನ್ಕೋತಾ ಇದ್ರೆ ದಯವಿಟ್ಟು ಹಂಗ ಅನ್ಕೊಂಬೇಡಿ. ಇಲ್ಲಿ ನೋಡಿ, ಶೈಲೇಜ್ ಕೂಡ ಇಟ್ಟಿದ್ದಾರೆ. ಅಲ್ಲಿ ಆಚ ಕಡೆ ನಾನು ತೋರಿಸ್ತೀನಿ ನಿಮ್ಗೆ. ಅದ್ರ ಜೊತೆ ಒಣಮೇವು ಅಂತೀವಿ, ಒಣಮೇವು ಕೂಡ ಇಟ್ಟಿದ್ದಾರೆ. ಸೊ ಈ ತರ ಬದುಕನ್ನ ಕಟ್ಕೊಂಡು ಬದುಕ್ತಾ ಇರೋರು ಮಂಗಳಮುಖಿಯರಲ್ಲಿ ಬಹಳ ಕೆಲವೊಂದಷ್ಟು ಜನ. ಅದಕ್ಕೆ ಇನ್ಸ್ಪೈರ್ ಆಗಿ ನಾವು ಈ ಕಥೆನ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ತೋರಿಸ್ಬೇಕು ಅಂತ ಹೇಳಿ ಇಲ್ಲಿವರೆಗೂ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ. ಆಕ್ಚುಲಿ ನಾವು ದುರ್ಗಾ ಮತ್ತೆ ದಾವಣಗೆರೆಗೆ ಬೇರೆ ಬೇರೆ ಕಥೆಗಳನ್ನ ಮಾಡೋದಿಕ್ ಬಂದಿದ್ವಿ. ಅದ್ರ ಜೊತೆಲಿ ಇದು ಒಂದು ಸ್ಟೋರಿ ಆಗತ್ತೆ. ಮತ್ತೆ ನಾವು ಮಂಗಳಮುಖಿಯರನ್ನ ಈ ತರ ಬಂದು ಇಂಟರ್ವ್ಯೂ ಮಾಡಿ ಹಾಕೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಅವ್ರಿಗೂ ನಾವು ಮಾಡೋ ಕೆಲಸನ ಯಾರೋ 10 ಜನ ಮೆಚ್ಕೊಂಡಾಗ ಅವರಲ್ಲೂ ಒಂದು ರೀತಿ ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಇದುವರೆಗೂ ಒಂದು 80ರಿಂದ 90 ಜನ ಮಂಗಳಮುಖಿಯರನ್ನ ಸಂದರ್ಶನ ಮಾಡಿದ್ದೀವಿ. ಸಾಧಕರನ್ನ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸನ್ನ ಮಾಡಿದ್ದೀವಿ. ಎಷ್ಟೋ ಜನರ ಬದುಕನ್ನ ತೋರಿಸಿದ್ದೀವಿ. ಬಟ್ ಈ ಬದುಕು ನನಗೆ ಒಂದು ರೀತಿ ವಿಶೇಷವಾಗಿ ಅನ್ನಿಸ್ತು. ಯಾಕೆಂತಂದ್ರೆ ಚಾಲೆಂಜಿಂಗ್ ಟಾಸ್ಕು. ಅದರಲ್ಲೂ ಯಾವ ರೀತಿ ಅಂತೀರಾ? ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇವರು ಇಲ್ಲಿ ಇಟ್ಟಿದ್ರಲ್ಲ ಈ ಬಾಕ್ಸ್ಗಳನ್ನ ನೋಡಿದ್ರೆ, ಈ ಟ್ಯಾಂಕ್ಗಳನ್ನ ನಿಮ್ಗೆ ಏನ್ ಅನ್ಸುತ್ತೋ ನನಗೆ ಗೊತ್ತಿಲ್ಲ. ಬಟ್ ಇದ್ರಲ್ಲಿ ಏನಿದೆ ಅಂತ ಅಂದ್ರೆ ನೋಡಿ, ಮೇವು ಅಂದ್ರೆ ಇದಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಮೇವುಗಳನ್ನ ಇಟ್ಟಿದ್ದಾರೆ. ಕೋಳಿಗೆ, ಕುರಿಗಳಿಗೆ, ಟಗರಿಗೆ, ಮೇಕೆಗೆ, ಒಟ್ಟು ಮತ್ತೊಂದು ಇದೇ ರೀತಿ ಪ್ರತಿಯೊಂದನ್ನು ಇಟ್ಟಿದ್ದಾರೆ. ಯಾಕೆ ಈ ತರ ಬಾಕ್ಸಲ್ಲಿ ತುಂಬಿಟ್ಟಿದ್ದಾರೆ ಅಂತ ಅಂದ್ರೆ, ನಿಮ್ಗೆ ಅನ್ನಿಸ್ಬೋದು ಬಾಕ್ಸಲ್ಲಿ ಯಾಕಪ್ಪ ಇಟ್ಟಿದ್ದಾರೆ ಅಂತ. ಸೊ ಈ ಬಾಕ್ಸಲ್ಲಿ ಇಟ್ಟಿರೋದಕ್ಕೆ ಉದ್ದೇಶ ಏನು ಅಂತಂದ್ರೆ, ಇಲ್ಲಿ ಹಾಳು ಮಾಡ್ತವೆ ಇಲಿಗಳು, ಹೆಗ್ಣಗಳು ಅನ್ನೋ ಒಂದು ಕಾರಣಕ್ಕೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಇವರ ಒಂದು ಚಾಲೆಂಜಿಂಗ್ ಟಾಸ್ಕ್ ಹೇಗಿದೆ ಅಂತ ಅಂದ್ರೆ ನಿಜವಾಗ್ಲೂ ನನಗೇನೆ ವಿಚಿತ್ರ ಅಂತ ಅನಿಸ್ತು. ಯಾಕೆಂದ್ರೆ ನಾನು ಅಗ್ರಿಕಲ್ಚರ್ ಮಾಡಬೇಕು ಅಂತ ಹೋಗಿ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಬಿಟ್ಟಾಕ್ಬಿಟ್ಟಿದ್ದೀನಿ. ನನ್ನ ಲೈಫಲ್ಲಿ ನಾನು ಅಗ್ರಿಕಲ್ಚರ್ ಮಾಡಬೇಕು ಅಂತಂದ್ರೆ 100% ಡೆಡಿಕೇಶನ್ ಬೇಕು ಅಂತ ಅನ್ಕೊಂಡಿರೋ ವ್ಯಕ್ತಿ ನಾನು. ಅದರಲ್ಲಿ ನಾನು ಚಾಲೆಂಜಸ್ಗಳನ್ನ ಸುಮಾರು ಫೇಸ್ ಮಾಡಿದ್ದೀನಿ. ಒಂದು 20 ಲಕ್ಷ ಕಳ್ಕೊಂಡಿದ್ದೀನಿ ಕೂಡ ಅಗ್ರಿಕಲ್ಚರಲ್ಲಿ. ಬಟ್
ನಾನು ಏನು ತೋರ್ಸಕ್ಕೆ ಹೊರಟಿದ್ದೀನಿ ಇವಾಗ ನಿಮಗೆ ಅಂತ ಅಂದರೆ, ಇವ್ರು ಯಾವ ರೀತಿ ಚಾಲೆಂಜಸ್ನ ಫೇಸ್ ಮಾಡ್ತಿದ್ದಾರೆ ಅಂದರೆ ನೀವಿಲ್ಲಿ ನೋಡ್ಬೋದು. ಇವ್ರಿಗೆ ವೆಟರ್ನರಿಯನ್ ಡಾಕ್ಟರ್ಸ್ ಕೂಡ ಯಾರೂ ಬಂದು ಇವರ ಕೋಳಿಗಳಿಗಾಗಿರ್ಬೋದು, ಕುರಿಗಳಿಗೆ, ಮೇಕೆಗಳಿಗೆ, ಟಗರುಗಳಿಗೆ ಟ್ರೀಟ್ ಮಾಡೋದಿಲ್ಲ. ಅಂಥದ್ರಲ್ಲಿ ಇವರೇ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಯಾವ ರೀತಿ ಇಂಜೆಕ್ಷನ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇವರೇ ಎಲ್ಲದಕ್ಕೂ ಕೂಡ ಮೆಡಿಕೇಶನ್ ಕೊಟ್ಕೊಂಡು ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾರೆ. ನಿಜವಾಗ್ಲೂ ಇವರನ್ನು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ನಾವು ಮತ್ತೆ ಮೊಳಕಾಲ್ಮೂರಿಗೆ ಹೊರಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಊಟ ಮಾಡಬೇಕು, ಹೊಟ್ಟೆ ಹಸ್ತಿದೆ. ಚಿತ್ರದುರ್ಗಕ್ಕೆ ಹೋಗಿ ರೂಮ್ ವೆಕೇಟ್ ಮಾಡಿಲ್ಲ ಇನ್ನು. ರೂಮ್ ವೆಕೇಟ್ ಮಾಡಿ ಫ್ರೆಶ್ ಅಪ್ ಆಗಿ ಇನ್ನೊಮ್ಮೆ ಸ್ನಾನ ಮಾಡಿಕೊಂಡು ಅಲ್ಲಿಂದ ಮೊಳಕಾಲ್ಮೂರಿಗೆ ಹೊರಡ್ತೀವಿ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹೋಗ್ತಾ. ಈ ಥರ ತುಂಬಾ ಇನ್ಸ್ಪಿರೇಷನ್ ಸ್ಟೋರೀಸು ನಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ನಾವು ಅಂದ್ಕೊಂಡ್ರೆ ಅದು ಇನ್ಸ್ಪಿರೇಷನ್ ಸ್ಟೋರಿ ಆಗುತ್ತೆ. ನಾವು ಅದನ್ನು ರಿಗ್ರೆಟ್ ಮಾಡಿದ್ರೆ ರಿಗ್ರೆಷನ್ ಆಗಿರುತ್ತೆ ಅಷ್ಟೇ. ರಿಗ್ರೆಟ್ ಮಾಡ್ದಲೆ ಪ್ರತಿಯೊಂದು ಕಥೆಯನ್ನು ಇನ್ಸ್ಪಿರೇಷನ್ ಆಗಿ ತಗೊಳ್ತಾ ಹೋದರೆ ಬದುಕಿಗೆ ಒಂದು ಅರ್ಥ ಸಿಗುತ್ತೆ ಅನ್ನೋದು ನನ್ನ ಒಂದು ಊಹೆ. ನಾವು ಇವ್ರ ಬಗ್ಗೆ ಹೇಳ್ತಾ ಇರೋದು ಮೊದಲೇನಲ್ಲ. ಇದಕ್ಕಿಂತ ಮುಂಚೆ ಸಾವಿರಾರು ನ್ಯೂಸ್ ಪೇಪರ್ಗಳಲ್ಲಿ, ನೂರಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಇವ್ರ ಬಗ್ಗೆ ಕತೆ ಬಂದಿದೆ. ಆದರೆ ಅವೆಲ್ಲವೂ ಕೂಡ ವಾಸ್ತವಕ್ಕೆ ಸ್ವಲ್ಪ ದೂರದಲ್ಲಿದೆ. ಏಕೆಂತಂದರೆ ಅವರ ಸ್ಪಾಟ್ಗೆ ಬಂದು ಯಾರೂ ಕೂಡ ಇಂಟರ್ವ್ಯೂ ಮಾಡಿಲ್ಲ. ಸೊ ಹಾಗಾಗಿ ಫಾರ್ ದ ಫಸ್ಟ್ ಟೈಮ್ ನಾವು ಇವರನ್ನು ತೋರಿಸಿದ್ದು ನಮ್ಮ ಕರ್ನಾಟಕದ ಜನತೆಗೆ ನಾವೇ ಮೊದಲು ಹೋಗಿ ಇವ್ರನ್ನ ಶೂಟ್ ಮಾಡಿದ್ದೇನೋ ಅನ್ನೋ ರೀತಿ ಭಾಸ ಆಗಿದೆ ಅಂತ ಅನ್ಸುತ್ತೆ. ಏಕೆಂದರೆ ಅಷ್ಟು ವ್ಯೂಸ್ ಬಂದಿದೆ, ಅಷ್ಟು ಕಾಮೆಂಟ್ಸ್ ಬಂದಿದೆ, ಅಷ್ಟು ಶೇರ್ಸ್ ಬಂದಿದೆ. ಆ್ಯಕ್ಚುಲಿ ಈ ವಿಡಿಯೋ ಇವರ ಒಂದು ಸಂದರ್ಶನ ಟೆಲಿಕಾಸ್ಟ್ ಆದಮೇಲೆ ನನ್ನ ಒಂದು ವ್ಲಾಗ್ ಬರ್ತಾ ಇದೆ. ಸೊ ಹಾಗಾಗಿ ನಾನು ಅದನ್ನು ಇಲ್ಲಿ ಇನ್ಪುಟ್ಟಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಇವರು ನಮಗೆ ಕೊಟ್ಟಂಥ ಒಂದು ಬೆಲೆ, ಗೌರವ, ಪ್ರೀತಿ, ವಿಶ್ವಾಸ ಇವೆಲ್ಲವೂ ಕೂಡ ಅವಿಸ್ಮರಣೀಯ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಯಾವುದೇ ಒಂದು ಮಂಗಳಮುಖಿಯನ್ನು ಹೋಗಿ ಭೇಟಿ ಮಾಡಿದ್ರೆ ನಿಮಗೆ ಅವರನ್ನು ತುಂಬ ಹತ್ತಿರದಿಂದ ನೋಡಿದಾಗ ಅವರ ಒಂದು ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಅರ್ಥ ಆಗುತ್ತೆ. ಹಾಗಂತ ಹೇಳಿ ಎಲ್ಲರೂ ಒಳ್ಳೆಯವರು ಅಂತ ಹೇಳಲ್ಲ, ಅಥವಾ ಎಲ್ಲರೂ ಕೆಟ್ಟವರು ಅಂತ ಹೇಳಲ್ಲ. ಅವರವರ ಆಲೋಚನೆ ಮತ್ತು ವಿವೇಚನೆಗೆ ಬಿಟ್ಟಿದ್ದು, ಅವರವರ ಪರಿಸ್ಥಿತಿಗೆ ಅನುಗುಣವಾಗಿ ಅವರ ಒಂದು ರಿಯಾಕ್ಷನ್ ಇರುತ್ತೆ ಅಷ್ಟೇ. ಸೊ ಹಾಗಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್.